ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋವಂಥ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಯಾರಾದರೂ ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕೋವಂಥ ಡಿಸೈನು. ಮೊದಲಿಗೆ ನಾನು 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕಬೇಕು. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಹಾಕ್ಬೋದು. ಕುಚ್ಚು ಕಟ್ಟೋದಕ್ಕೆ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಮತ್ತೆ ಬೀಡ್ ಲಾಕ್. ಇಲ್ಲಿ ನಾನು ಕಟಿಂಗ್ ಬೀಡ್ ತೊಗೊಂಡಿದ್ದೀನಿ. ಇದನ್ನ ಬದಲು ನೀವು ಪ್ಲೇನ್ ಬೀಡ್ ಆದರೂ ತೊಗೋಬೋದು. ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದೆ. ಅದರ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್, ಅಂದರೆ ಬೀಡ್ ಲಾಕ್ ಆದಮೇಲೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಮಾಡ್ತೀನಿ ನಾನು. ಮಾಡಿಬಿಟ್ಟು ಒಂದು ಬೀಡ್ ತೊಗೊಳ್ತಾ ಇದ್ದೀನಿ. ಈ ಥರ ಲೆಂತಿ ಬೀಡು. ಇದ್ರ ಬದಲು ನೀವು ಡ್ರಮ್ ಬೀಡ್ಸ್ ಆದರೂ ತೊಗೋಬೋದು, ಅಥವಾ ಇನ್ನು ಸ್ವಲ್ಪ ಗೋಧಿ ಬೀಡ್ಸ್ ಅಂತ ಬರುತ್ತಲ್ಲ ಉದ್ದ, ಆ ಥರದ್ದಾದರೂ ನೀವು ತೊಗೋಬೋದು. ತೊಗೊಂಡ್ಮೇಲೆ ಬಟ್ಟೆಗೆ ಲಾಕ್ ಆದಮೇಲೆ ಇಲ್ಲಿ ಒಂದು ಚೈನ್ಗಳನ್ನ ಹಾಕಬೇಕು. ಒಂದು 7 ಚೈನ್ಗಳನ್ನ ಹಾಕಬೇಕು. ಹಾಕಿಬಿಟ್ಟು ನೋಡಿ, ಇಲ್ಲಿ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಲಾಕ್ ಇತ್ತಲ್ಲ, ಅದ್ರ ಮೇಲೆ ಈ ಚೈನ್ಗಳನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಇತ್ತಲ್ಲ, 3 ಇತ್ತಲ್ಲ, ಇವಾಗ ಮಧ್ಯದಲ್ಲಕ್ಕೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ನೋಡಿ ಚೈನ್ಗಳನ್ನ ಹಾಕಿದ್ವಲ್ಲ ನಾವು 7 ಚೈನು, ಅಂದರೆ ನೀವು ಯಾವುದು ಲೆಂತಿ ಬಿಡ್ಸ್ ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 3ನೇದು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಚೈನ್ ಒಳಗಡೆ ಹೋಗಿ ದಾರ ತಂದ್ಬಿಟ್ಟು 3 ದಾರದಿಂದ ಹೊರಗಡೆ ಬರಬೇಕು. ದಾರನ ಹೊರಗಡೆ ಸೂಜಿಯಿಂದ ಈ ಥರ ತಂದ್ಕೋಬೇಕು. ಟೋಟಲಾಗಿ ಇಲ್ಲಿ 6 ನಾನು ಹಾಕ್ತೀನಿ. ಟೋಟಲ್ 6 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈ ಥರ ಒಂದು ಗೆಜ್ಜೆ ಬೀಡನ್ನ ಹಾಕ್ತಾಯಿದ್ದೀನಿ. ಗೆಜ್ಜೆ ಬೀಡ್ ಬದಲು ನೀವು ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಲೀಫ್ ಬೀಡ್ ಆದರೂ ಹಾಕ್ಬೋದು. ಬೀಡ್ ಲಾಕ್ ಏನು ಬೇಡ, ಹಾಗೆಯೇ ಡೈರೆಕ್ಟಾಗಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದೇ ಥರನೇ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಟೋಟಲಾಗಿ ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಅವಾಗ ಕರೆಕ್ಟಾಗಿ ಫಿಲ್ ಆಗುತ್ತೆ. 7 ಚೈನ್ ಹಾಕಿ, ಅಕಸ್ಮಾತ್ ಇನ್ನೂ ಲೆಂತಿ ಬೀಡ್ಸ್ ನೀವು ತೊಗೊಂಡಿದ್ರೆ ಒಂದು 8ರಿಂದ 9 ಚೈನ್ ಆದರೂ ಹಾಕಿಬಿಟ್ಟು ನೀವು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೋದು, ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಇವಾಗ ಡೈರೆಕ್ಟಾಗಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಟ್, ಯಾಕಂದರೆ ಆ ಕಡೆಗೂ 3 ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಈ ಕಡೆಗೂ ಕರೆಕ್ಟಾಗಿ 3 ಕಂಪ್ಲೀಟ್ ಆಗಬೇಕು. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಬಟ್ಟೆಗೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕಬೇಕು. ನೀವು ಚೈನು ಹಾಕಿಬಿಟ್ಟು ಅಥವಾ 5 ಚೈನ್ ಹಾಕಿ ಕುಚ್ಚು ಕಟ್ಬೋದು, ಇಲ್ಲಾಂದರೆ 2 ಆರ್ಚಿಂದ ಒಂದು ಕುಚ್ಚು ಕಟ್ಟೋ ಥರ ತೋರಿಸ್ತಾ ಇದ್ದೀನಿ ನಾನು. ಹಂಗಾಗಿ ಇಲ್ಲಿ ಮತ್ತೆ ಹಾಫ್ ಡಬಲ್ ಲಾಕ್ಗಳನ್ನ ಮಾಡಿದೆ ನಾನು. ಎಕ್ಸ್ಟ್ರಾ 2 ಲಾಕ್ ಮಾಡಿದ್ದೀನಿ. ಇಲ್ಲಾಂದರೆ ನೀವು 5 ಚೈನ್ ಹಾಕಿ ಒಂದ್ರ ಪಕ್ಕ ಒಂದು ಮತ್ತೆ ಕುಚ್ಚು ಕಟ್ಕೋಬೋದು, ಆ ಥರನಾದರೂ ಮಾಡ್ಕೋಬೋದು. ನಾನು 2 ಆರ್ಚಿಂದ ಒಂದು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಇವಾಗ 1 2 3 4 5 6 7 ಚೈನ್ ಹಾಕಿಬಿಟ್ಟು ನೋಡಿ, ಫಸ್ಟ್ನೇ ಲಾಕ್ ಇತ್ತಲ್ಲ, ಆ ಲಾಕ್ ಮೇಲೆ ಈ 7 ಚೈನ್ ಹಾಕಿರೋದನ್ನು ನಾವು ಲಾಕ್ ಮಾಡಬೇಕು. ಮತ್ತು ಅದ್ರ ಪಕ್ಕದಲ್ಲಿರೋದೇ ಸಿಂಗಲ್ ಕ್ರೋಶೆಟಿಗೆ ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ 7 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಇಲ್ಲಿ ಟೋಟಲಾಗಿ ನಾನು 6 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ಲೆಂತಿ ಬೀಡ್ಸ್ ತೊಗೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೀವು ಚೈನ್ ಎಷ್ಟು ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಬರುತ್ತೆ. 6 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಗೆಜ್ಜೆ ಬೀಡನ್ನ ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ ಡೈರೆಕ್ಟಾಗಿ ಮತ್ತೆ ದಾರ ತೊಗೊಂಡು ಮತ್ತು ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಇಲ್ಲಿ ನೀವು ಬೀಡ್ಗೆ ನಾವೇನು ಗೆಜ್ಜೆ ಬೀಡ್ ಹಾಕಿದ್ವಲ್ಲ ಅದಕ್ಕೆ ಲಾಕ್ ಮಾಡಬೇಡಿ, ಇಲ್ಲ ಅಂದರೆ ಲಾಕ್ ಮಾಡಿಬಿಟ್ಟೆ ಫುಲ್ಲು ಟೈಟಾಗಿರುತ್ತೆ, ಸ್ವಲ್ಪನೂ ಶೇಕ್ ಆಗೋಲ್ಲ. ಸ್ವಲ್ಪ ಮೂಮೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಲಾಕ್ ಮಾಡಿಲ್ಲ, ಹಾಗೆಯೇ ಡೈರೆಕ್ಟಾಗಿಯೇ ಸೂಜಿ ಮೇಲೆ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡೋಗಿದ್ದೀನಿ. 6 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಚೈನ್ಗಳನ್ನ ಹಾಕಬೇಕು.
ಚೈನ್ ನೋಡಿ, ಇಲ್ಲಿನೂ ಸಹ ನಾನು ಎಲ್ಲ ಕಡೆಗೂ 3 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಅದೇ ಥರನೇ ಹಾಫ್ ಡಬಲ್ ಕ್ರೋಶೆಟ್ನ ಕ್ಲೀನಾಗಿ ಹತ್ರದಲ್ಲೇ ಹಾಕಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಅಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕಿ 5 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು ಬೀಡನ್ನ ಹಾಕಿಬಿಟ್ಟು ಮತ್ತೆ ನೀವು ಹಂಗೆ ಕಂಟಿನ್ಯೂ ಮಾಡೋದಾದರೆ ಸ್ಯಾರಿಗೆ ಮತ್ತೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ನಾನು 2 ಆರ್ಚಿಂದ ಪಕ್ಕದಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ತುಂಬ ಡಿಫ್ರೆಂಟಾಗಿದೆ. ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಏನಿಲ್ಲ ಅಂದರೆ ನೀವು 1.5 ಅವರ್ 2 ಅವರ್ನಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ವಿತ್ ಕುಚ್ಚು ಕಟ್ಟಿನೂ ಸಹ ಕೊಡ್ಬೋದು. ಇದಕ್ಕೆ ಚಾರ್ಜ್ ಬಂದು ನೀವು 350 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. 350 ಚಾರ್ಜ್ ಮಾಡಿ ಕೊಡ್ಬೋದು. ನೋಡಿ 2 ಆರ್ಚಿಂದ ಒಂದು ನಾನು ಕುಚ್ಚು ಕಟ್ತಾ ಇದ್ದೀನಿ. ಎಕ್ಸ್ಟ್ರಾ ಲಾಸ್ಟಿಗೆ 2 ಚೈನ್ ಹಾಕಿ ದಾರನ ಕಟ್ ಮಾಡಿಬಿಟ್ಟು ಅದನ್ನು ಫ್ಯಾಬ್ರಿಕ್ ಗ್ಲೂಯಿಂದ ಬ್ಯಾಕ್ ಸೈಡು ಗಮ್ ಹಾಕಿ ಅಂಟಿಸ್ಕೊಂಡು ಬಿಡಬೇಕು. ನಾನಿಲ್ಲಿ 127 ಅಥವಾ 137 ತೊಗೋಬೋದು. ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಸ್ಯಾಂಪಲ್ ಪೀಸ್ ಹಾಕಿರೋದ್ರಿಂದ 2 ಡಿಸೈನ್ 2 ಆರ್ಚ್ ಹಾಕಿ ನಾನು ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಇಲ್ಲಿ ಮಧ್ಯದಲ್ಲಿ ನೀವು ಬೇಕಾದರೂ ಕುಚ್ಚು ಕಟ್ಕೋಬೋದು, ಆ ಥರನೂ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ, ಆರ್ಚ್ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ನಾನು ಬೀಡ್ಸ್ನ ಎಕ್ಸ್ಟ್ರಾ ಕುಚ್ಚು ಪಕ್ಕ ಆ ಕಡೆ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ. ಹಾಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಏನಂದರೆ ಆರ್ಚ್ ಹೈಲೈಟಾಗಿ ಕಾಣೋದಿಲ್ಲ, ಸ್ವಲ್ಪ ಬೀಡ್ಸ್ ಹಾಕಿರೋದ್ರಿಂದ ಹೈಲೈಟ್ ಆಗಿರುತ್ತೆ. ಸಿಂಗಲ್ ಸ್ಟೆಪ್ ಡಿಸೈನು ನೋಡ್ಬೋದು ನೀವೇ, ತುಂಬ ಈಸಿಯಾಗಿ ಹಾಕ್ಬೋದು. ಹತ್ರದಿಂದ ನೋಡಿ ಇನ್ನೂ ಕ್ಲೀನಾಗಿ ಕ್ಲಾರಿಟಿಯಾಗಿದೆ. ಆರ್ಚ್ಗಳನ್ನ ಕ್ಲೀನಾಗಿ ಹಾಕ್ಬಿಟ್ರೆ ಕ್ಲೀನಾಗಿ ಕೂರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.